ಸಾರಿಗೆ ಸಂಸ್ಥೆ ನೌಕರರು ಅವರಿಗೆ ಸಂಬಳ ಕಳೆದ 6 ವರ್ಷದಿಂದ ಅವರಿಗೆ ಸಂಬಳನ ರಿವೈಸ್ ಮಾಡಿರಲಿಲ್ಲ. ಯಾಕಂದರೆ ಅವರು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ, ಇವ್ರದ್ದು ಏನು ಗ್ಯಾರಂಟಿಗಳಿದೆ 5 ಗ್ಯಾರಂಟಿಗಳನ್ನು ಮೊದಲನೇ ಗ್ಯಾರಂಟಿಯಾಗಿ ಯಶಸ್ವಿಯಾಗಿ ತಂದುಕೊಟ್ಟು ಈ ಸರ್ಕಾರಕ್ಕೆ ಗೌರವ ತಂದುಕೊಟ್ರು ಅಂತ ಅವರು ನೌಕರರು. ಅವ್ರ ಬಗ್ಗೆ ಕೂಡ ಇವರು ಏನು ಇವತ್ತು ಗ್ಯಾರಂಟಿ ಬಗ್ಗೆ ಇಷ್ಟೊಂದು ಪ್ರಚಾರ ಗಿಟ್ಟಿಸ್ತಿದ್ದಾರೆ. ಅವ್ರಿಗೂ ಅವ್ರು ಕೊಡುವಂಥ ಸಂಬಳ ಕೊಟ್ಬಿಟ್ರೆ ಅದು ಒಂದು ಗ್ಯಾರಂಟಿ ಅಂತೇಳಿ ಆಶ್ರಯಸ್ಸು ಇವರಿಗೆ ಸೇರುತ್ತಲ್ವಾ. ಈಗ ಅವರು ಪಾಪ ಈಗ ಕೋವಿಡ್ ಸಮಯದಲ್ಲೂ ಕೂಡ ಅವ್ರದ್ದು ಸಂಬಳ ಹಿಂದೆ ಕೊಟ್ಟಂಥ ಸಂಬಳದಲ್ಲೇ ಜೀವನ ಮಾಡಿದರು. ಕಡೆಗೆ ಇನ್ನೊಂದು ಸಭಾಪತಿಗಳೇ, ಸಾರಿಗೆ ಸಂಸ್ಥೆಯ ಏನು ಚಾಲಕರು ಇವತ್ತಿನ ದಿವಸ ಕೆಲಸ ಮಾಡ್ತಿದ್ದಾರೆ, ನಮ್ಮ ಸಾರಿಗೆ ಮಂತ್ರಿಗಳು ಗೊತ್ತು, ಅರ್ಧಕ್ಕಿಂತ ಹೆಚ್ಚಿನ ವಾಹನಗಳು ಇವತ್ತು ಅದಕ್ಕೆ ಆಯುಷ್ ಮುಗಿದೋಗಿದೆ. ಆಯುಷ್ ಮುಗಿದೋಗಿರೋಂಥ ಬಸ್ಗಳನ್ನ ಇವರು ಪ್ರಾಣದ ಮೇಲೆ ಹಂಗನ್ನು ಸಹ ತೊರೆದು ರಾತ್ರಿ ಆಗಲು ಇವತ್ತಿನ ದಿವಸ ಏನು ಈ ಕೋಟ್ಯಾಂತರ ಜನ ಒಂದು ದಿನ 1 ಕೋಟಿ ಜನ ಇವರು ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂಥ ಸಮಯದಲ್ಲೂ ಸಹ ನಮ್ಮ ಹೊಸ ಬಸ್ ಕೊಡಿ, ಬಸ್ ಕಂಡೀಷನ್ ಸರಿ ಇಲ್ಲ, ಇದು FC ಮಾಡಿಲ್ಲ, ಟೈರ್ ಇಲ್ಲ, ಟ್ಯೂಬ್ ಇಲ್ಲ, ಬಸ್ಸಲ್ಲಿ ಸುರಿಯುವಂಥ ಬಸ್ಗಳು ಸಹ ಇದ್ದಾವೆ. ಇಷ್ಟೆಲ್ಲ ಕಷ್ಟಪಟ್ಟು ಅವರು ನಮ್ಮ ರಾಜ್ಯ ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಇವತ್ತು 1 ಲಕ್ಷಕ್ಕೂ ಹೆಚ್ಚಿಗೆ ಮಿಗಿಲಾಗಿ ಇವತ್ತು ದಿವಸ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಭಾಪತಿಗಳೇ, ಏನು ಇವತ್ತಿನ ದಿವಸ ಅತಿ ಹೆಚ್ಚು ನೌಕರರು ಇದು ಸ್ಟಾಫ್ ಇರೋವಂಥದ್ದು ಅಂತೇನು, ಎಜುಕೇಷನ್ ಅಂತೇನು ಹೇಳ್ತೀರಿ, ಹೆಲ್ತ್ ಅಂತ ಹೇಳ್ತೀರಿ, ನನ್ನ ಪ್ರಕಾರ ಅತಿ ಹೆಚ್ಚು ನೌಕರರು ಹೊಂದಿರೋಂಥ ಒಂದು ಸಂಸ್ಥೆ ಅಂದರೆ ಅದು ಸಾರಿಗೆ ಸಂಸ್ಥೆ. ಅವ್ರಿಗೆ ಯಾಕೆ ನೀವು ಕಾಲಕ್ಕೆ ಅವ್ರಿಗೆ ಸಂಬಳ ರಿವೈಸ್ ಮಾಡೋದಿರ್ಬೋದು, ಅವ್ರಿಗೆ ಏನು ಬೆನಿಫಿಟ್ಸ್ ಕೊಡಬೇಕು ಅದೆಲ್ಲ ಕೊಟ್ಬಿಟ್ರೆ ಈ ಎಸ್ಮಾ ಅನ್ನೋ ವಿಚಾರ ಎಲ್ಲಿ ಬರ್ತದೆ? ಈಗ ಬರೀ ಸಾರಿಗೆ ಸಂಸ್ಥೆ ಕೆಲಸ ಮಾಡೋರು ಮಾತ್ರ ಅತ್ಯವಶ್ಯಕ ಅಲ್ಲ. ಇವತ್ತಿನ ದಿವಸ ನಮ್ಮ ಡಾಕ್ಟರ್ಸು ಇಂದಿನ ಸರ್ಕಾರ ನಮ್ಮ ರಮೇಶ್ ಕುಮಾರ್ ಆರೋಗ್ಯ ಮಂತ್ರಿಗಳಾಗಿದ್ದಾಗ ಏಕಾಏಕಿ ಅವ್ರನ್ನ ಸ್ಟ್ರೈಕ್ ಮಾಡಿ ಏನು ಜೀವನೇ ಕಳ್ಕೊಳ್ಳೋಂಥ ಆರೋಗ್ಯದ ಬಗ್ಗೆ ಕೂಡ ಆ ಪೇಷಂಟ್ ಬಗ್ಗೆ ಕೂಡ ಯೋಚನೆ ಮಾಡಿದೆ, ಅವ್ರು ಸ್ಟ್ರೈಕ್ ಮಾಡಿದ್ರು. ಅವತ್ತು ದಿವಸ ನೀವು ಎಸ್ಮಾ ಪ್ರಯೋಗ ಮಾಡಲಿಲ್ಲ. ಅದೇ ರೀತಿ ಇವತ್ತು ಆಟೋ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಖಾಸಗಿ ಬಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಎಲ್ಲ ಎಸ್ಮಾ ಅಡಿಯಿಂದ ಬರೋವಂಥದ್ದು. ಸಾರಿಗೆ ಸಂಸ್ಥೆಯವರಿಗೆ ಯಾಕೆ ನೀವು ಸ್ಪೆಷಲ್ ಆಗಿ ಈ ಥರ ಒಂದು ದಂಡ ಏರಂತ ನಮ್ಮ ರವಿ ಅವರು ಹೇಳಿದರು. ಅವ್ರಿಗೆ ಒಂದು ವಾರ್ನ್ ಮಾಡೋವಂಥ ವಿಚಾರ ಆಗಿರ್ಬೋದು, ಅದೊಂದು ಬ್ರಹ್ಮಾಸ್ತ್ರ ಆಗಬಾರ್ದು ಅಂತ. ಏನು ಪಾಪ ಮಾಡಿದ್ದಾರೆ ಅವರು? ಅವ್ರು ಕೇಳ್ತಾರೆ ನಮ್ಮನ್ನು ರಾಜ್ಯ ಸರ್ಕಾರದ ನೌಕರನ್ನು ಅಂತ ಪರಿಗಣನೆ ಮಾಡಿ ಅಂತ. ಅದಕ್ಕೆ ಸರ್ಕಾರ ರೆಡಿ ಇದೆ. ಯಾಕಂದ್ರೆ ನಾನು ಸಹ ಅರ್ಥ ಮಾಡ್ಕೊಬಲ್ಲೆ, ಅದೊಂದು ಬೋರ್ಡ್, ಆ ಸಾರಿಗೆ ಸಂಸ್ಥೆ ಒಂದು ಸಂಸ್ಥೆ ಆಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರ ಜೊತೆ ಅವ್ರನ್ನೂ ಸಹ ತುಲನೆ ಮಾಡೋದಕ್ಕೆ ಆಗೋದಿಲ್ಲ, ಅದು ನಾನು ಒಪ್ಕೊಳ್ತೀನಿ. ಆದರೂ ಸಹ ನಿಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲೇ ಅವರು ಕೆಲಸ ಮಾಡೋದ್ರಿಂದ ಸಭಾಪತಿಗಳೇ, ಯಾವುದಾದ್ರೂ ನಮ್ಮ ಸರ್ಕಾರಿ ಸಂಸ್ಥೆ ಇರ್ಬೋದು, ಇಲಾಖೆ ಇರ್ಬೋದು, ಅತಿ ಹೆಚ್ಚನ್ನ ಆಸ್ತಿ ಹೊಂದಿರುವಂಥ ಸಂಸ್ಥೆ ಅಂದರೆ ಅದು ರಾಜ್ಯ ಸಾರಿಗೆ ಸಂಸ್ಥೆ. ಆ ಶ್ರೇಯಸ್ಸೆಲ್ಲ ಅಲ್ಲಿನ ನೌಕರರಿಗೆ ಹೋಗಬೇಕು ಅಲ್ವೇ? ಅವ್ರ ತಾನೇ ಎಲ್ಲ ದುಡ್ಡು ಸಂಪಾದನೆ ಮಾಡಿ ಆಸ್ತಿ ಮಾಡಿರೋದು. ನೀವು ಸಾಲ ಮಾಡಲಿ, ನೀವು ಏನು ಸ್ಕೀಮ್ ಮಾಡಲಿ, ಎಲ್ಲ ಅವರು ಮಾಡಲಿಕ್ಕೆ ರೆಡಿ ಇದ್ದಾಗ ಈಗ ಸುಮಾರು ವರ್ಷಗಟ್ಟಲೆ ಅವ್ರ ಹತ್ರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬದಲಿ ಸ್ಟಾಫ್ ಅಂತೇಳಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತೇಳಿ ಅವ್ರ ಹತ್ರ ಪೂರ್ತಿ ಕೆಲಸ ತಗೊಂಡು ಇವ್ರು ಕೊಟ್ಟಷ್ಟು ಹಣನ ಅವರು ತಗೊಳ್ತಾರೆ. ಇವತ್ತು ಯಾವುದೇ ಸಂಸ್ಥೆಯಲ್ಲಿ ನಾನು ಇನ್ನೊಂದು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಸಾರಿಗೆ ಸಂಸ್ಥೆಯಲ್ಲಿ 11 ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು ಬೋಲ್ಟ್ ನೆಟ್ಗೂ ಸಹ ಲೆಕ್ಕ ಇಟ್ಟು ನಿಷ್ಠೆಯಿಂದ ಯಾವುದೇ ಅಲ್ಲಿ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದಂಥ ಸಂಸ್ಥೆ, ಅವರ ಒಂದು ಹಣದಲ್ಲೇ ಅವರು ದುಡಿದು ಅವರೂ ತಿಂದು ಇಷ್ಟು ಆಸ್ತಿನೂ ಸಹ ಮಾಡಿದಂಥ ಸಂಸ್ಥೆಯ ನೌಕರರಿಗೆ ನೀವು ಈ ರೀತಿ ಎಸ್ಮಾ ಅಂತ ಕಾಯ್ದೆಗಳು ತಂದು ಅವ್ರಿಗೆ ಎದುರಿಸೋದು ಬೆದರಿಸೋದು ಸರಿನಾ? 10 ವರ್ಷ ಆಯ್ತು ತಂದು ಅಲ್ಲ, ಆಗಲಿ. ನಾವು ಹೇಳ್ತಾರದು ನೀವು ಇವತ್ತು ದಿವಸ ಅವ್ರು ಕೊಟ್ಬಿಡಿ, ಅವ್ರು ಇಷ್ಟು ದಿವಸದಿಂದ ಏನು ಸ್ಯಾಲ್ರಿ ಅರಿಯರ್ಸ್ ಇದೆ ಅದನ್ನು ಕೊಟ್ಬಿಡಿ. ಈಗ ಸರ್ಕಾರಿ ನೌಕರರು ನೀವು ಕೊಡಲಿಲ್ವಾ? 6ನೇ ವೇತನ ಆಯೋಗ ಜಾರಿ ಮಾಡಿ 7ನೇ ವೇತನ ಆಯೋಗ ಜಾರಿ ಮಾಡಿ ಅವ್ರಿಗೆ ಕೊಡಲಿಲ್ವಾ? ಇವ್ರಿಗೆ ಯಾಕೆ ಕೊಡ್ತಿಲ್ಲ ನೀವು ಗ್ಯಾರಂಟಿಗಳಿಗೆ ಕೊಡುವಂಥ ಮಹತ್ವನ ಈ ಸರ್ಕಾರಿ ನೌಕರು ಕೊಡುವಂಥ ಇದು ಸಾರಿಗೆ ಸಂಸ್ಥೆ ನೌಕರಿಗೆ ಅವ್ರು ಕೊಡುವಂಥ ಸವಲತ್ತಿಗೆ ಇತ್ತು ಹೆಚ್ಚಿನ ಮಹತ್ವ. ನೀವು ಗ್ಯಾರಂಟಿಗೆ ಏನು ಕೊಡ್ತೀರಿ? ಅವ್ರದ್ದು 1 ಲಕ್ಷ ನೌಕರರಂದರೆ ಕನಿಷ್ಠ ಪಕ್ಷ 7-8 ಲಕ್ಷ ಮತದಾರಿದ್ದಾರೆ. ಅವ್ರಿಗೂ ಆ ಸವಲತ್ತನ್ನ ಕೊಡಬೇಕು. ನೀವು ಎಸ್ಮಾ ಅಂತ ಏನು ಕಾಯ್ದೆ ತಂದಿದ್ದೀರಿ ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ.
ಅದು KSRTC ನೌಕರರಿಗೆ ನೀವು ಸಾರಿಗೆ ಸಚಿವರಾಗಿ ಅವ್ರ ಮೇಲೆ ಪ್ರಹಾರ ಮಾಡಲಿಕ್ಕೆ ಅಂತ ತಂದಿರೋದು ಇದು ಸರಿಯಲ್ಲ. ಇದನ್ನು ನೀವು ತನ್ನಿ, ಅವ್ರಿಗೆ ಕಾಲಕ್ಕೆ ಅವ್ರಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಟು ನಿಮ್ಮ ಅವಧಿಯಲ್ಲಿ, ಯಾಕಂದರೆ ನೀವು ಅತಿ ಹೆಚ್ಚು ಸಾರಿಗೆ ಸಂಸ್ಥೆಯ ಸಚಿವರಾಗಿ ನನ್ನ ಪ್ರಕಾರ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಸಾರಿಗೆ ಮಂತ್ರಿ ಅಂದರೆ ನೀವು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದರೆ ಸಾರಿಗೆ ಸಂಸ್ಥೆ ನೀವು ಸಚಿವರಾಗೋದಕ್ಕೂ ಮೊದಲು ಯಾವ ಸ್ಥಿತಿ ಇತ್ತು, ನೀವು ಯಾವ ಸ್ಥಿತಿಗೆ ನೀವು ತೊಗೊಂಬಂದಿದ್ದೀರಾ, ಹೊಸ ಬಸ್ಸುಗಳು ಹಾಕಿರ್ಬೋದು, ಆ ಸಾರಿಗೆ ಸಂಸ್ಥೆಗೆ ಒಂದು ವೇತನ ಕಾಲಕ್ಕೆ ಕೊಡುವಂಥದ್ದು ಇರ್ಬೋದು, ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಮ್ಮ ಸಹಕಾರ ಇರ್ತದೆ. ಸಾರಿಗೆ ಸಂಸ್ಥೆ ನೌಕರರಿಗೆ ಸಮಸ್ಯೆಗಳನ್ನ ಭಾಳ ಇದು ಮುಕ್ತವಾಗಿ ಚರ್ಚೆ ಮಾಡಿ ಅವ್ರು ಕೊಡುವಂಥ ಸವಲತ್ತನ್ನ ಕೊಡಿ ಅಂತೇಳಿ ನಿಮ್ಮ ಮುಖಾಂತರ ಸಚಿವರು ಮನವಿ ಮಾಡ್ತೀವಿ.